ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ ಲೇಔಟ್ 4th ಬ್ಲಾಕ್ BDA ನಾರ್ತ್ ಫೇಸಿಂಗ್ 20/30 ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದೆ. ಈ ಒಂದು ಮನೆ ನಿಮಗೆ 3 BHK ಡ್ಯೂಪ್ಲೆಕ್ಸ್, ಹಾಗೆ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಮಾಡಿರುವಂಥದ್ದು. ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಎಲಿವೇಶನಲ್ಲಿ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿ ಡಿಸೈನಿಂಗ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಹಾಗೆ ರೂಮ್ ಸ್ಪೇಸ್ ಬಂದು ಪೂರ್ತಿ MS ಗೇಟಿಂದ ಕವರ್ ಮಾಡಿದ್ದಾರೆ. 9 feet ಹೈಟ್ ಇರೋವಂಥ ಒಂದು MS ಗೇಟ್ ಮಾಡಿ ಕವರ್ ಮಾಡಿರುವಂಥದ್ದು. ಗೇಟ್ನಲ್ಲಿ CNC ಕಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿ ಮಾಡಿರೋಂಥ MS ಗೇಟ್ ಇದು. ಹಾಗೆ ಫ್ರಂಟಲ್ಲಿ ನಿಮಗೆ ಒಂದು ಪ್ಲಾಂಟ್ರಿ ಬಾಕ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿಂದ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಸಿಗೋದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾ ಫ್ಲೋರಿಂಗ್ ಬಗ್ಗೆ ಹೇಳೋದಾದರೆ 15/15 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಡಿಸೈನರ್ ಟೈಲ್ ಯೂಸ್ ಮಾಡಿರುವಂಥದ್ದು. ಪಾರ್ಕಿಂಗಲ್ಲಿ ನಿಮಗೆ ಒಂದು ಸೈಡ್ನಲ್ಲಿ ಪೂರ್ತಿ ಪಾರ್ಕಿಂಗ್ ಕೊಟ್ಟು ಇನ್ನೊಂದು ಸೈಡ್ನಲ್ಲಿ ರೂಮ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಬರುವಂಥದ್ದು. ಈ ಪಾರ್ಕಿಂಗಲ್ಲಿ ನೀವು ಆಲ್ಮೋಸ್ಟ್ ಒಂದು 2 ಕಾರ್ಸ್ ಹಾಗೆ ಒಂದು 5 ರಿಂದ 6 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ಕಾರ್ನರಲ್ಲಿ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಒಂದು ಸ್ಪೇಸ್ ಮಾಡಿರುವಂಥದ್ದು. ಇಲ್ಲಿ ಕಾವೇರಿ ಕನೆಕ್ಷನ್ ಕೂಡ ಇದೆ. ಹಾಗೆ ಬೋರ್ವೆಲ್ ಫೆಸಿಲಿಟಿ ಕೂಡ ಮಾಡಿರುವಂಥದ್ದು. ಬೋರ್ವೆಲ್ ಇದೆ. ಹಾಗೆ ನಿಮಗೊಂದು 12,000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಂಪ್ ಕೂಡ ಸಿಗುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಸರ್ವೆಂಟ್ ರೂಮ್ ಥರ ಒಂದು ರೂಮ್ ಮಾಡಿರುವಂಥದ್ದು. ಈ ರೂಮ್ನಲ್ಲೂ ನಿಮಗೆ ಒಂದು 2 ಶೀಟರ್ನ 2 ವಿಂಡೋ ಕೊಟ್ಟಿದ್ದಾರೆ. ಡೋರ್ ಹಿಂದಗಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಈ ಸ್ಟೇರ್ ಕೇಸಿಂದ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಲೆದರ್ ಫಿನಿಶ್ ಆ್ಯಂಟಿ ಸ್ಕಿಡ್ ಗ್ರೆನೇಟ್ ಯೂಸ್ ಮಾಡಿದ್ದಾರೆ. ವಾಲ್ ಬಂದು ಫುಲ್ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. 2x4 ಮ್ಯಾಟ್ ಫಿನಿಶ್ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ಬಂದು ಜಿಂದಾಲ್ನ SS ಟ್ಯೂಬ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು. ಫ್ರಂಟ್ ವಾಲಲ್ಲಿ ನಿಮಗೆ ಗ್ರಾನೈಟ್ ಮತ್ತು ಮ್ಯಾಟ್ ಫಿನಿಶ್ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ, ನೋಡ್ಬೋದು. ಫ್ರಂಟ್ ಪೂರ್ತಿ ವಾಲ್ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡುವಂಥದ್ದು. ಹಾಗೆ ಫ್ರಂಟ್ ಬಂದು ಎಲಿವೇಶನ್ನಲ್ಲಿ ರೈಲಿಂಗ್ ಬಂದು ಟಫಾನ್ ಗ್ಲಾಸ್ ಹಾಗೆ SS ಟ್ಯೂಬ್ ಯೂಸ್ ಮಾಡಿ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ PVC ವುಡನ್ ಫಿನಿಶಿಂಗ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಮೇನ್ ಡೋರ್ ಬಂದು ಪ್ಯೂರ್ ಬರ್ಮಾಟಿಕ್ಕಿಂದ ಮಾಡಿರುವಂಥ ಮೇನ್ ಡೋರ್ ಇದು. L ಶೇಪ್ನಲ್ಲಿ ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿರುವಂಥದ್ದು. ನಿಮಗೆ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗೋದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ 3 ಶೀಟರ್ನ ಒಂದು ವಿಂಡೋ ಸಿಗುತ್ತೆ. ಮೇಲ್ಗಡೆ ಫಿಕ್ಸೆಡ್ ಸಿಗುವಂಥದ್ದು. ಹಾಗೆ TV ಕ್ಯಾಬಿನೆಟ್ ಪಕ್ಕದಲ್ಲಿ ಕೂಡ ಒಂದು ಸಿಂಗಲ್ ಶೀಟರ್ ವಿಂಡೋ ಸಿಗುವಂಥದ್ದು, ನೋಡ್ಬೋದು ನೀವು. ವೆಂಟಿಲೇಷನ್ ಹಾಗೆ ಸನ್ಲೈಟ್ಗೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ತುಂಬ ದೊಡ್ಡ ದೊಡ್ಡ ವಿಂಡೋಸ್ ಮಾಡಿರುವಂಥದ್ದು. ಇಲ್ಲಿ ವಿಂಡೋಸ್ ಪಕ್ಕದಲ್ಲಿ ನಿಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಹಾಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿ ಮಾಡಿರುವಂಥ TV ಕ್ಯಾಬಿನೆಟ್ ಇದು. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ CNC ಕಟಿಂಗ್ ಶೀಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇನ್ನು LED ಆಂಬಿಯೆಂಟ್ ಲೈಟಿಂಗ್ಸ್ ಫಿಟ್ಟಿಂಗ್ ಆಗಿಲ್ಲ. ಹಾಗೆ ವಾಲ್ ಬಂದು ರಾಯಲ್ ಪ್ಲೇ ಏಷ್ಯನ್ ಪೇಂಟ್ಸ್ ರಾಯಲ್ ಪ್ಲೇ ಇಂದ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಪೂಜಾ ರೂಮ್ ಸಿಗುತ್ತೆ. ಮೊದಲು
ಪೂಜಾ ರೂಮ್ ಡೋರ್ ಮತ್ತೆ ವಾಸ್ಕಲ್ ಬಂದು ಟೀಕ್ ವುಡ್ಡಿಂದ ಮಾಡಿರೋವಂಥದ್ದು. ಪೂಜಾ ರೂಮ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಸೆಂಟರ್ನಲ್ಲಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ಸಿ ಶೇಪ್ನ ಟೀಕ್ ವುಡ್ ಡೋರ್ ಮಾಡಿರುವಂಥದ್ದು. ಪೂಜಾ ರೂಮ್ ವಾಲ್ ಟೈಲ್ ಬಗ್ಗೆ ಹೇಳೋದಾದ್ರೆ ಮಾರ್ಬಲ್ ಫಿನಿಶಿಂಗ್ 2x4 ವಾಲ್ ಟೈಲ್ ಹಾಗೆ ಗೋಲ್ಡನ್ ಬೀಡಿಂಗ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನಲ್ಲಿ ರಾಕಾ ರೆಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಲೈಟಿಂಗ್ ಮಾಡಿದ್ದಾರೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಅಲ್ಲೇ ಮಾಡಿರುವಂಥದ್ದು. ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 ಟ್ಯಾಂಡಮ್ ಬಾಕ್ಸಸ್ ಹಾಗೆ ಒಂದು ಪುಲ್ಔಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ಬಗ್ಗೆ ಹೇಳೋದಾದ್ರೆ 30 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು ಕ್ವಾಟ್ಸ್ನ 2x2 2 ಫೀಟ್ನ ಒಂದು ಸಿಂಕ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಕೂಡ ಆಗಲೇ ಆಗಿರುವಂಥದ್ದು. CP ಫಿಟ್ಟಿಂಗ್ಸ್. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಮೇಲ್ಗಡೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್. ಹಾಗೆ ಕಿಚನ್ ಅಲ್ಲಿ ನಿಮಗೆ ಒಂದು 2 ಶಟರ್ ವಿಂಡೋ ಮತ್ತೆ ಕಿಚನ್ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ. ಪಾತ್ರೆ ತೊಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ. ಯುಟಿಲಿಟಿ ಸ್ಪೇಸ್ ಬಂದು ಫುಲ್ ಗ್ರಿಲ್ಲಿಂದ MS ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು. ಕಿಚನ್ ಏರಿಯಾ ಆಪೋಸಿಟ್ ಅಲ್ಲೇ ನಿಮಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಎಲ್ಲ ಫಿಟ್ಟಿಂಗ್ಸ್ ಆಗಿರುವಂಥದ್ದು ಆಗಲೇ ಇದು. ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. 8 ಫೀಟ್ ಟೈಲಿಂಗ್ ಮಾಡಿದ್ದಾರೆ ಬಾತ್ರೂಮಲ್ಲಿ. ಈ ಕಾಮನ್ ವಾಶ್ರೂಮ್ ಪಕ್ಕದಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಡೈನಿಂಗ್ ಏರಿಯಾ ಸೀಲಿಂಗ್ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸೆಕೆಂಡ್ ಫ್ಲೋರ್ನಿಂದ ಮಾಸ್ಟರ್ ಬೆಡ್ರೂಮ್ಸ್ಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲೂ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ SS ಜಿಂದಾಲ್ನ SS ಟ್ಯೂಬ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು. ಇನ್ನು ನಾವು ಮೇಲೆ ಬಂದರೆ ನಮಗೆ ಇಲ್ಲಿ ಒಂದು ಚಿಕ್ಕದಾದಂಥ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ವಾಸ್ಕಲ್ಸ್ ಬಂದು ಸಾಲ್ವುಡ್ಡಿಂದ ಮಾಡಿರುವಂಥದ್ದು. ಹಾಗೆ ಡೋರ್ ಬಂದು ರೆಡಿಮೇಡ್ ಡೋರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನೋಡ್ಬೋದು ನೀವು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ಒಂದು 3 ಶಟರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲ್ಗಡೆ ಲಾಫ್ಟ್ಸ್ ಮಾಡಿದ್ದಾರೆ. ಕಾರ್ನರಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಸಿಗುವಂಥದ್ದು. ರೂಮ್ನಲ್ಲಿ ವಿಂಡೋಸ್ ಬಗ್ಗೆ ಹೇಳೋದಾದ್ರೆ ಒಂದು ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು ಇಲ್ಲಿ ರೂಮ್ನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಇಲ್ಲಿಂದ ನಾವು ಮತ್ತೆ ಹೊರಗೆ ಬಂದು ಈ ಡೋರ್ನಲ್ಲಿ ಎಂಟ್ರಿ ಆದರೆ ನಮಗೆ ಮತ್ತೊಂದು ರೂಮ್ ಸಿಗುವಂಥದ್ದು. ಇಲ್ಲಿ ಈ ರೂಮ್ ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ಗಿಂತ ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಈ ರೂಮ್ನಲ್ಲೂ ನಿಮಗೆ ಒಂದು 3 ಶಟರ್ ವಿಂಡೋ ಸಿಗುತ್ತೆ. ಹಾಗೆ 2 ಡೋರ್ನ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಈ CNC ಕಟಿಂಗ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಬಟ್ ಇನ್ನು ನಿಮಗೆ ಲೈಟಿಂಗ್ ಆಗಿಲ್ಲ. ಅದರಲ್ಲಿ ಲೈಟಿಂಗ್ ಬರುತ್ತೆ ಅದರೊಳಗೆ. ಹಾಗೆ ಈ ರೂಮ್ನಲ್ಲಿ ನಿಮಗೆ ಒಂದು ಸೈಡ್ನಲ್ಲಿ ಬಾಲ್ಕನಿ ಡೋರ್ ಸಿಗುತ್ತೆ. ಇಲ್ಲಿ ಒಂದು ಬಾಲ್ಕನಿ ಕೂಡ ಸಿಗುವಂಥದ್ದು. ಬಾಲ್ಕನಿ ವಾಲ್ ಕೂಡ ನಿಮಗೆ ಸೇಮ್ ಎಲಿವೇಶನ್ ಅಲ್ಲಿ ಯೂಸ್ ಮಾಡಿರುವಂಥ ಫ್ರಂಟ್ ವಾಲ್ ಅಲ್ಲಿ ಯೂಸ್ ಮಾಡಿರುವಂಥ ಟೈಲ್ ಯೂಸ್ ಮಾಡಿದ್ದಾರೆ ಕ್ಲಾಡಿಂಗ್ಗೆ. ಹಾಗೆ SS ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿರುವಂಥದ್ದು. ಹಾಗೆ ಈ ಕಡೆ ಡೋರ್ ಅಲ್ಲಿ ಎಂಟ್ರಿ ಆದ್ರೆ ನಾವು ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ನಿಮಗೆ ಡೋರ್ ಎಲ್ಲ ಕ್ಲೋಸ್ ಆದ್ರೆ ಎಲ್ಲ ಹಿಡನ್ ವಾರ್ಡ್ರೋಬ್ ಹಾಗೆ ಹಿಡನ್ ಬಾಲ್ಕನಿ ತರ ಕಾಣುವಂಥದ್ದು ನೋಡ್ಬೋದು ನೀವು. ಯಾವುದು ಕೂಡ ನಿಮಗೆ ಗೊತ್ತಾಗಲ್ಲ, ಸೇಮ್ ವಾರ್ಡ್ರೋಬ್ ಥರನೇ ಕಾಣುತ್ತೆ. ಈ ಕಡೆ ಡೋರ್ನಲ್ಲಿ ನಾವು
ಒಳಗೆ ಹೋದರೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ನೋಡ್ಬೋದು. ಈ ರೂಮಿಂದ ಮತ್ತೆ ಹೊರಗೆ ಬಂದು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ನಲ್ಲಿ ಕೂಡ ನಿಮಗೆ ಒಂದು ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ನಿಮಗೊಂದು ಚಿಕ್ಕದಾದಂಥ ಲಿವಿಂಗ್ ಏರಿಯಾ ಸಿಗುತ್ತೆ. ಹಾಗೆ ಮೇಲೆ ಸೀಲಿಂಗಲ್ಲಿ ನೋಡಿದ್ರೆ ನೀವು ಸನ್ಲೈಟ್ಗೋಸ್ಕರ ಒಂದು ಗ್ಲಾಸ್ ಇನ್ಸ್ಟಾಲ್ ಮಾಡಿ, ಇಂದ ಫ್ರೇಮ್ ಮಾಡಿ ಗ್ಲಾಸ್ ಇನ್ಸ್ಟಾಲ್ ಮಾಡಿರುವಂಥದ್ದು ಸನ್ಲೈಟ್ಗೋಸ್ಕರ. ಇಲ್ಲಿ ಸೇಮ್ ನಿಮಗೆ ಕೆಳಗಡೆ ನೋಡಿದಾಗೇ ಸೇಮ್ ಸೈಜ್ ರೂಮ್ ಸಿಗೋವಂಥದ್ದು. ಇಲ್ಲೂ 3 ಡೋರ್ನ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕಾರ್ನರಲ್ಲಿ ಮಿರರ್ ಸಿಗುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡಿದ್ರೆ POP ಇಂದ ಫೋನ್ ಸೀಲಿಂಗ್ ಡಿಸೈನ್ ಮಾಡಿ ಈ ವಾಲ್ ಬಂದು ಏಷ್ಯನ್ ಪೇಂಟ್ ರಾಯಲ್ ಪ್ಲೇಯಿಂದ ಪೇಂಟ್ ಮಾಡಿರುವಂಥದ್ದು. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ ಇದರಲ್ಲಿ ನೋಡ್ಬೋದು. ಎಲ್ಲ ಡಿಸೈನರ್ ಟೈಲ್ ಯೂಸ್ ಮಾಡಿದ್ದಾರೆ. 2x4ನ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ಆಗಲೇ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿ ನಿಮಗೆ ರೂಮ್ ಆಪೋಸಿಟಲ್ಲೇ ಸಿಟೌಟ್ ಏರಿಯಾ ಹೋಗೋದಕ್ಕೆ ಡೋರ್ ಕೊಟ್ಟಿದ್ದಾರೆ. ಇದು ಬಂದರೆ ನಿಮಗೆ ಥರ್ಡ್ ಫ್ಲೋರ್ನಲ್ಲಿ ಸಿಗುವಂಥ ಸಿಟೌಟ್ ಏರಿಯಾ. ಸಿಟೌಟ್ ಏರಿಯಾ ಬಂದ್ಬಿಟ್ಟು ನಿಮಗೆ MS ಇಂದ ಫ್ರೇಮ್ ಮಾಡಿ ಕ್ಲೇ ಟೈಲ್ ಯೂಸ್ ಮಾಡಿ ಮಾಡಿರುವಂಥ ಸಿಟೌಟ್ ಏರಿಯಾ ಇದು ನೋಡ್ಬೋದು. ನಿಮಗೆ ದೊಡ್ಡದಾದಂಥ ಒಂದು ಸಿಟೌಟ್ ಏರಿಯಾ. ರೈಲಿಂಗ್ ಬಂದು SS ಟ್ಯೂಬ್ ಮತ್ತು ಟಫಾನ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಮೇಲೆ ಹೋದರೆ ನಮಗೆ ಟೆರೆಸ್ ಏರಿಯಾ ಸಿಗುತ್ತೆ. ಮೇಲೆ ಓಪನ್ ಟೆರೆಸ್ ಸಿಗುವಂಥದ್ದು. ಇಲ್ಲೇ ನಿಮಗೆ ಸಿಟೌಟ್ ಏರಿಯಾದಲ್ಲಿ ಒಂದು ಬಟ್ಟೆ ಒಗೆಯೋದಕ್ಕೂ ಕೂಡ ಒಂದು ಕಲ್ಲು ಹಾಕಿರುವಂಥದ್ದು. ಇಲ್ಲಿ ಈ ಬಿಲ್ಡಿಂಗ್ ಇರೋ ಲೊಕೇಶನ್ ಬಗ್ಗೆ ಹೇಳೋದಾದ್ರೆ ಇದು ನಿಮಗೆ ಉಳ್ಳಾಡ್ ರೋಡ್ನಲ್ಲಿರುವಂಥ ಸರ್ ವಿಶ್ವೇಶ್ವರ ಲೇಔಟ್ಸ್ 4th ಬ್ಲಾಕ್ನಲ್ಲಿ ಬರುವಂಥದ್ದು. ತುಂಬ ಒಳ್ಳೆ ಲೊಕೇಶನಲ್ಲಿದೆ. ಆಗಲೇ ಎಲ್ಲ ಬಿಲ್ಟಪ್ ಆಗಿರೋಂಥ ಲೊಕ್ಯಾಲಿಟಿ ಇದು. ಎಲ್ಲ ಮನೆಗಳು ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಇಲ್ಲಿ. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗ್ಗೆ 1,35,00,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಈ ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟಾಗಿ ಓನರ್ ಸಿಟ್ಟಿಂಗ್ ತೊಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.